ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಸೆಕ್ಯೂರಿಟಿ ವಿಚಾರದಲ್ಲಿ ಒಂಥರ ಹೈ ಡ್ರಾಮಾ ನಡೆದಿದೆ. ದೊಡ್ಡ ಡೈಲಾಗ್ ಹೊಡೆಯೋ ಟ್ರಂಪ್ಗೆ ಇರಾನ್ನಿಂದ ಲೈಫ್ ಥ್ರೆಟ್ ಇತ್ತು. ಈ ಕಾರಣಕ್ಕೆ ಟರ್ಕಿಯಿಂದ ಅಮೆರಿಕಕ್ಕೆ ವಾಪಸ್ ಬರುವಾಗ ಅವರ ಭದ್ರತಾ ಸಿಬ್ಬಂದಿ ಮಾಡಿರೋ ಪ್ಲಾನ್ ನೋಡಿ ಇಡೀ ಪ್ರಪಂಚವೇ ಶಾಕ್ ಆಗಿದೆ. ಅವರ ಅಫಿಷಿಯಲ್ ಪ್ಲೇನ್ ಬದಲಿಗೆ ರಹಸ್ಯವಾಗಿ ಫುಡ್ ಸಪ್ಲೈ ಮಾಡೋ ಕಂಟೈನರ್ ಟ್ರಕ್ ಒಳಗಡೆ ಕೂರಿಸಿ ಬೇರೆ ಮಿಲಿಟರಿ ಪ್ಲೇನ್ಗೆ ಶಿಫ್ಟ್ ಮಾಡಲಾಗಿದೆ. ದಿ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಪ್ರಕಾರ ಈ ಪ್ರಸಂಗ ಹೊರಬಿದ್ದಿದೆ. ವಿಷಯ ಏನಪ್ಪಾ ಅಂದ್ರೆ, ಟ್ರಂಪ್ ಫಸ್ಟ್ ಅಂಕಾರ ಏರ್ಪೋರ್ಟ್ಗೆ ತಮ್ಮ ದೊಡ್ಡ ಲಿಮೋಸಿನ್ ಕಾರ್ನಲ್ಲಿ ಬರ್ತಾರೆ. ಕ್ಯಾಮೆರಾಗಳು, ಮೀಡಿಯಾ ಫೋಕಸ್ ಎಲ್ಲವೂ ಅಲ್ಲೇ ಇರುತ್ತೆ. ಎಲ್ಲರೂ ನೋಡ್ತಿರೋ ಹಾಗೆ ರಾಜಾರೋಷವಾಗಿ ನೀಲಿ ಬಿಳಿ ಬಣ್ಣದ ಏರ್ಫೋರ್ಸ್ ಒನ್ ಬೋಯಿಂಗ್ 747 ಪ್ಲೇನ್ ಮೆಟ್ಟಿಲು ಹತ್ತಿ ಒಳಗಡೆ ಹೋಗ್ತಾರೆ. ಎಲ್ಲರೂ ಟ್ರಂಪ್ ಇದೇ ಪ್ಲೇನ್ ನಲ್ಲಿ ಯುಎಸ್ಎಗೆ ಹೊರಟ್ರು ಅಂತ ಫಿಕ್ಸ್ ಆಗ್ತಾರೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಗೇಮ್. ಟ್ರಂಪ್ ಪ್ಲೇನ್ ಒಳಗಡೆ ಹೋದ ತಕ್ಷಣ ಆ ಪ್ಲೇನ್ ನ ಹಿಂಬದಿಗೆ ವಿಮಾನಕ್ಕೆ ಊಟ ತಿಂಡಿ ಸಪ್ಲೈ ಮಾಡೋ ಒಂದು ಕ್ಯಾಟರಿಂಗ್ ಟ್ರಕ್ ಬಂದು ನಿಲ್ಲುತ್ತೆ. ಅದರ ಹೈಡ್ರಾಲಿಕ್ ಸಿಸ್ಟಮ್ ಮೂಲಕ ಆ ಕಂಟೈನರ್ ಅನ್ನ ಪ್ಲೇನ್ ಡೋರ್ ಹತ್ತಿರಕ್ಕೆ ಎತ್ತಲಾಗುತ್ತೆ. ಮಾಧ್ಯಮಗಳ ಕಣ್ಣಿಗೆ ಸ್ವಲ್ಪವೂ ಬೀಳದಂತೆ ಟ್ರಂಪ್ ಮತ್ತು ಅವರ ಅಸಿಸ್ಟೆಂಟ್ಸ್ ಆ ಕಂಟೈನರ್ ಟ್ರಕ್ ಒಳಗಡೆ ಜಂಪ್ ಆಗ್ತಾರೆ. ಅಲ್ಲಿಂದ ಆ ಟ್ರಕ್ ರನ್ವೇ ಮೇಲೆ ಸೈಲೆಂಟ್ ಆಗಿ ಮೂವ್ ಆಗಿ ಏರ್ಪೋರ್ಟ್ ನ ಇನ್ನೊಂದು ಕೊನೆಯಲ್ಲಿದ್ದ C-32A ಮಿಲಿಟರಿ ಪ್ಲೇನ್ ಹತ್ತಿರ ಹೋಗಿ ನಿಲ್ಲುತ್ತೆ. ವಾಷಿಂಗ್ಟನ್ ಪೋಸ್ಟ್ ಚೆಕ್ ಮಾಡಿದ ವಿಡಿಯೋದಲ್ಲಿ ಸೂಟ್ ಹಾಕಿಕೊಂಡಿರೋ ಒಬ್ಬ ವ್ಯಕ್ತಿ ಆ ಟ್ರಕ್ ಕ್ಯಾಬಿನ್ ನಿಂದ ಇಳಿದು ಮಿಲಿಟರಿ ಪ್ಲೇನ್ ಹತ್ತೋದು ಡೌಟೇ ಇಲ್ಲದೆ ಕಾಣಿಸಿಕೊಂಡಿದೆ. C-32A ಅನ್ನೋದು ವಿಐಪಿಗಳು ಯೂಸ್ ಮಾಡೋ ಬೋಯಿಂಗ್ 757 ಪ್ಲೇನ್. ಇಲ್ಲಿ ಹೈಲೈಟ್ ಅಂದ್ರೆ ಟ್ರಂಪ್ ಮಿಲಿಟರಿ ಪ್ಲೇನ್ ಹತ್ತಿದ್ರು ಅವರ ಹಳೆಯ ಏರ್ಫೋರ್ಸ್ ಒನ್ ಪ್ಲೇನ್ ಅನ್ನ ಟರ್ಕಿಯಲ್ಲೇ ವೇಟ್ ಮಾಡಲಾಗಿತ್ತು. ಜೊತೆಯಲ್ಲಿದ್ದ ಜರ್ನಲಿಸ್ಟ್ಗಳು ಮತ್ತು ಆಫೀಸ್ ಸ್ಟಾಫ್ಗಳಿಗೆ ಟ್ರಂಪ್ ತಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋ ಫೀಲ್ ಬರಲಿ ಅಂತ ಈ ರೀತಿ ಮೈಂಡ್ ಗೇಮ್ ಮಾಡಿದ್ರು. ಆಮೇಲೆ ಸಾಲಾಗಿ 3 ಪ್ಲೇನ್ಗಳು ಟೇಕ್ ಆಫ್ ಆಗ್ತದೆ. ಮೊದಲು ಕತಾರ್ ಕೊಟ್ಟ ಹೊಸ ಪ್ಲೇನ್, ಆಮೇಲೆ ಟ್ರಂಪ್ ಇದ್ದ ಮಿಲಿಟರಿ ಪ್ಲೇನ್, ಕೊನೆಯಲ್ಲಿ ಹಳೆಯ ಏರ್ಫೋರ್ಸ್ ಒನ್. 3 ಪ್ಲೇನ್ಗಳು ಬ್ರಿಟನ್ನಲ್ಲಿರೋ ಯುಎಸ್ ಏರ್ಪೋರ್ಟ್ಗೆ ಕೆಲವೇ ಗ್ಯಾಪ್ ನಲ್ಲಿ ಲ್ಯಾಂಡ್ ಆಗ್ತದೆ. ಅಮೆರಿಕದಲ್ಲಿ ಈ ತರಹದ ಸೈಲೆಂಟ್ ಆಪರೇಷನ್ ಹೊಸತೇನಲ್ಲ. 2001 ಸೆಪ್ಟೆಂಬರ್ 11 ಅಟ್ಯಾಕ್ ಆದಾಗ ಜಾರ್ಜ್ ಬುಷ್ಗೂ ಹೀಗೆ ಸೆಕ್ಯೂರಿಟಿಯನ್ನ ಕೊಟ್ಟಿದ್ರು. 2000ರಲ್ಲಿ ಬಿಲ್ ಕ್ಲಿಂಟನ್ ಪಾಕಿಸ್ತಾನಕ್ಕೆ ಹೋದಾಗ್ಲೂ ಇದೇ ತರಹದ ಗೇಮ್ ಪ್ಲಾನ್ ಮಾಡಲಾಗಿತ್ತು. ಇನ್ನೊಂದು ಕಡೆ ಕತಾರ್ ಗಿಫ್ಟ್ ಆಗಿ ಕೊಟ್ಟ ಹೊಸ ಬೋಯಿಂಗ್ 747A ಪ್ಲೇನ್ ನಲ್ಲಿ ಹಳೆಯ ಏರ್ ಫೋರ್ಸ್ ಒನ್ ನಲ್ಲಿದ್ದಷ್ಟು ಹೈಟೆಕ್ ಸೆಕ್ಯೂರಿಟಿ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ವು. ಆದ್ರೆ ವೈಟ್ ಹೌಸ್ ಕಮ್ಯುನಿಕೇಶನ್ ಡೈರೆಕ್ಟರ್ ಸ್ಟೀವನ್ ಚೇಯುಂಗ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ಪ್ರೆಸಿಡೆಂಟ್ ಸೇಫ್ಟಿಗೆ ಬೇಕಾದ ಎಲ್ಲ ಸೂಪರ್ ಸೆಕ್ಯೂರಿಟಿ ಸಿಸ್ಟಮ್ ಆ ಪ್ಲೇನ್ ನಲ್ಲಿದೆ ಅಂತ ಹೇಳಿದ್ದಾರೆ. ಏನೇ ಇರ್ಲಿ, ಇಷ್ಟೊಂದು ರಿಸ್ಕ್ ತಗೊಂಡು ಟ್ರಂಪ್ ರನ್ನ ರಹಸ್ಯವಾಗಿ ಕರ್ಕೊಂಡು ಬಂದಿರೋ ಈ ಘಟನೆ ಈಗ ಇಡೀ ವರ್ಲ್ಡ್ ನಲ್ಲಿ ಅತಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.